ಈ ಒಂದು ಜಾಗ ತುಂಬಾನೇ ಸ್ಕೇರಿ ಆಗಿದೆ. ಸೊ ಮರದ ಸೌಂಡು ನಾನೇನೋ ಬಂತು ಅಂತ ಭಯ ಬಿದ್ದೆ. ಸೊ ಬನ್ನಿ, ಇವಾಗ ನಾನು ನೆಕ್ಸ್ಟು ಇಲ್ಲಿ ಟೆಂಟ್ನ ಹಾಕ್ಬಿಟ್ಟು ನಿಮಗೆ ಸಿಗ್ತೀನಿ. ನಾವು ಎಕ್ಸ್ಪ್ಲೋರ್ ಮಾಡೋದು ನೈಟು, ನೆನಪಿರಲಿ. ಸ್ನೇಹಿತರೆ, ಈ ಒಂದು ಜಾಗದಲ್ಲಿ ನಮ್ಮ ಪೂರ್ತಿ ನೈಟ್ ಕ್ಯಾಂಪಿಂಗ್ ಇರುತ್ತೆ. 63 ಸಮಾಧಿಗಳ ಮಧ್ಯೆ ನಾವು ಯಾವ ರೀತಿ ಸರ್ವೈವ್ ಆಗ್ತೀವಿ, ನಾವು ಊಟಕ್ಕೆ ಏನ್ ತಂದಿದ್ದೀವಿ, ಮತ್ತೆ ಈ ಜಾಗದಲ್ಲಿ ನೈಟು ವಾತಾವರಣ ಅಥವಾ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಸ್ಕೇರಿ ಆಗಿರುತ್ತಾ ಅಥವಾ ನ್ಯಾಚುರಲ್ ಆಗಿರುತ್ತೋ. ಕರ್ನಾಟಕದಲ್ಲೇ ನಾನೇ ಸೆಕೆಂಡ್ ಪರ್ಸನು ಅಂದ್ರೆ ಈ ಒಂದು ಜಾಗದಲ್ಲಿ ನೈಟ್ ಕ್ಯಾಂಪಿಂಗ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಿರೋನು. ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ನಿಮಗೂ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ಒಂದು ನೈಟ್ ಕ್ಯಾಂಪಿಂಗ್ ಮಾಡುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಸೊ ಗೈಸ್, ಇವಾಗ ನಾನು ನೈಟ್ ಕ್ಯಾಂಪಿಂಗ್ ಮಾಡೋಕ್ಕೆ ಇಲ್ಲೊಂದು ಟೆಂಟ್ನ ತಂದಿದ್ದೀನಿ. ಸೊ ಇದು ಬಂದು 2 ರಿಂದ 4 ಜನ ಮಲ್ಕೋಬೋದು. ಸೊ ಆಮೇಲೆ